ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕರ್ನಾಟಕದ ಒಂದು ಜೋಡಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತದೆ. ಅದು ಯಾವ ಜೋಡಿ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಹೌದು, JP ಹಾಗೆ ಭೂಮಿಕಾ ಅವರು ಇಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿದ್ದಾರೆ. JP ಅನ್ನೋರಂತೂ ಒಂದು ಮಟ್ಟಕ್ಕೆ ಚೆನ್ನಾಗೇ ಬೆಳೆದಿದ್ದಾರೆ ಉತ್ತರ ಕರ್ನಾಟಕದಲ್ಲಿ. ಅದೇ ರೀತಿ ಭೂಮಿಕಾ ಕೂಡ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಒಳ್ಳೆ ಫಾಲೋವರ್ಸ್ನ ಪಡ್ಕೊಂಡಿದ್ದಾಳೆ ಅತಿ ಕಡಿಮೆ ಸಮಯದಲ್ಲಿ ಅಂತಲೇ ಹೇಳ್ಬೋದು. ಭೂಮಿಕಾ ಅವರು ಈಗ ಅವರಿಬ್ಬರ ನಡುವೆ ಇಷ್ಟು ದಿನ ಯಾರೂ ಕೂಡ ಗೆಸ್ಸೇ ಮಾಡಿರಲಿಲ್ಲ ಇವರಿಬ್ಬರ ನಡುವೆ ಒಂದು ಲವ್ ಪ್ರೀತಿ ಎಲ್ಲ ಇದೆ ಅಂತ. ಇದ್ದಕ್ಕಿದ್ದಂಗೆ ಅವ್ರ ಫ್ಯಾನ್ಸ್ಗಳಿಗೆಲ್ಲ ಫುಲ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಒಂದು 3-4 ದಿವಸದ ಹಿಂದೆ ಅವರೊಂದು ಏನಂತಾರೆ ಪೋಸ್ಟ್ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಏನಂತ ಹಾಕ್ಕೊಂಡಿದ್ದಾರೆ ಅಂದರೆ, ಅವರಿಬ್ಬರ ಫೋಟೋ ಹಾಕ್ಕೊಂಡಿದ್ದಾರೆ. ಫುಲ್ಲು ಲವ್ ಬರ್ಡ್ಸ್ ಥರ ಒಬ್ರನ್ನೊಬ್ರು ಪ್ರೀತಿಯಿಂದ ನೋಡೋದಿರ್ಬೋದು, ಆ ರೀತಿ ಎಲ್ಲ ಒಂದು ಫೋಟೋ ಹಾಕ್ಕೊಂಡು ಹೆಂಗಿದೆ ಅಂತ, ಅಂದರೆ ಜೋಡಿ ಯಾವ ರೀತಿ ಇದೆ ಅಂತ ಹೆಂಗಿದೆ ಅಂತ ಹಾಕ್ಬಿಟ್ಟು ಅದೇ ರೀತಿ ಒಂದು ಆರ್ಟ್ ಸಿಂಬಲ್ ಹಾಕ್ಕೊಂಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಇಬ್ಬರ ನಡುವೆ ಒಂದು ಈಗ ಹೊಸ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತದೆ ಅಂತ. ಉತ್ತರ ಕರ್ನಾಟಕದಲ್ಲಿ ತುಂಬ ಜೋಡಿಗಳಿದ್ದಾವೆ. ಅಂದರೆ ನಮ್ಮ ಜನಗಳು ಸಿಕ್ಕಾಪಟ್ಟೆ, ಅಂದರೆ ಉತ್ತರ ಕರ್ನಾಟಕದ ಜನ ಹೆಂಗೆ ಅಂದರೆ ಯಾವ ಮಟ್ಟಕ್ಕಾದ್ರೂ ತಗೊಂಡೋಗ್ತಾರೆ. ಮಾಡು ಇರ್ಬೋದು, ತುಂಬ ಜನ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ. ಪ್ರತಿಭೆಗಳನ್ನ ತುಂಬ ಚೆನ್ನಾಗಿ ಬೆಳೆಸ್ತಾರೆ ಉತ್ತರ ಕರ್ನಾಟಕದ ಜನ. ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಎಷ್ಟು ಬೇಗ ಬೆಳೆಸ್ತಾರೆ ಅಂದರೆ ತುಂಬ ಜನ ಬೆಳೆದಿರೋರು ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಜಮಖಂಡಿ ಅಂತೆ, ಆಮೇಲೆ ಇವರು ಬಿಗ್ ಬಾಸ್ ಮನೆಗೆ ಬಂದು ಮಾಡು ಇರ್ಬೋದು, ಆಮೇಲೆ ಇನ್ನೂ ತುಂಬ ಜನ ಸೋಷಿಯಲ್ ಮೀಡಿಯಾದ ಯಾರ್ಯಾರೋ ಇದ್ದಾರೆ. ಅವ್ರ ಹೆಸರುಗಳು ನನಗೆ ಅಷ್ಟು ಗೊತ್ತಿಲ್ಲ. ಇವ್ರು ಇರ್ಬೋದು, ಆಮೇಲೆ ಈಗ ಯಾರೋ ಈ ರಾಲೆನ್ಸ್ ಅಂತೆ, ಇವರು JP ಅವ್ರ ನಡುವೆ ಅಂತೆ ಸಿಕ್ಕಾಪಟ್ಟೆ ಈಗ ದೊಡ್ಡ ಕಾಂಟ್ರವರ್ಸಿನೇ ನಡೀತದೆ. ಅವರು ಉತ್ತರ ಕರ್ನಾಟಕ ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತಾರೆ, ಇವ್ರು ನೋಡಿದ್ರೆ ಉತ್ತರ ಕರ್ನಾಟಕ ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಏನು ಗೊತ್ತೋ ಇರಬೇಕು, ಹೌದು ಜನಗಳು ಬೆಳೆಸ್ತಾರೆ ಅಂತ ಅದನ್ನ ಒಂದೇಂತಾರೆ ಅಡ್ವಾಂಟೇಜಾಗಿ ತಗೊಳ್ಬಾರ್ದು. ಉತ್ತರ ಕರ್ನಾಟಕ ಜನ ಒಂಥರ ಇವರು ಆಟದ ಗೊಂಬೆ ಥರ ಮಾಡ್ಕೊಬಿಟ್ಟಿದ್ದಾರೆ. ಹೆಂಗೆ ಬೇಕಾದ್ರೂ ಆಟ ಆಡಿಸ್ತಾರೆ, ಆ ಥರ ಮಾಡ್ಕೊಬಿಟ್ಟಿದ್ದಾರೆ. ಅವರು ಹಂಗೆ ಮುಗ್ಧರಿದ್ದಾರೆ. ಇವರು ನಾಟಕಗಳೆಲ್ಲ ತಿಳಿದಲ್ಲೇ ಉಗ್ದ ಅಟ್ಟದಲ್ಲೇ ಇವರು ಮಾಡಿದ್ದಕ್ಕೆಲ್ಲ ಜೈ ಜೈ, JP ಅಣ್ಣ ಜೈ, ರಾಲೆನ್ಸ್ ಅಣ್ಣ ಜೈ ಅನ್ನೋ ಥರ ಎಲ್ಲ ಮಾಡ್ತಿದ್ದಾರೆ. ಇರಬೇಕು, ಜನಗಳು ಪ್ರೀತಿ ಕೊಡ್ತಿದ್ದಾರೆ ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಆ ರೀತಿ ಉಪಯೋಗಿಸ್ಕೋಬೇಕು. ಜನಗಳು ಪ್ರೀತಿ ಕೊಡ್ತಿದ್ದಾರೆ ಅಂದರೆ ಹೆಂಗೆ ಬೇಕಂಗೆ ಉಪಯೋಗಿಸ್ಕೊಡ್ದು. ಅವ್ರನ್ನ ಇವ್ರಿಗೆ ತಿಕ್ಕೋದು, ಇವ್ರನ್ನ ಅವ್ರಿಗೆ ತಿಕ್ಕೋ ಥರ ಮಾತಾಡಬಾರ್ದು. ಇಬ್ಬರೂ ಸರಿ, ಇಲ್ಲಿ ಇಬ್ಬರು ತಪ್ಪೆ. ಜನಗಳು ಸಪೋರ್ಟ್ ಮಾಡ್ತಾರೆ ಅಂದರೆ ಕೆಟ್ಟದಾಗೆ ಬೈತಾರೆ. ಅಪ್ಪ, ಉತ್ತರ ಕರ್ನಾಟಕದ ಭಾಷೆ ಓಕೆ, ಉತ್ತರ ಕರ್ನಾಟಕದ ಭಾಷೆ ಅಂದ್ಬಿಟ್ಟು ಎಲ್ಲರಿಗೂ ಆ ಭಾಷೆ ಇಡ್ಸಲ್ಲ. ನೀನು ಅವನು ಅಂತಾರೆ. ಅದು ನಮ್ಮ ಕಡೆ ಎಲ್ಲ ಕೇಳೋಕ್ಕೋದ್ರೆ ನಿಂಗಂತಾನೆ ಅನ್ನೋ ರೀತಿ ಇರುತ್ತೆ. ಮಾತಾಡೋದಿಲ್ಲ. ಅದನ್ನು ಚಿಕ್ಕ ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾ ನೋಡ್ತಾರೆ. ಅವ್ರ ಮೇಲೆ ಹೆಂಗೆ ಪ್ರಭಾವ ಬೀರುತ್ತೆ ಅನ್ನೋದು ಕೂಡ ಇವರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನೇನೋ ಅರ್ಥ ಮಾಡ್ಕೊಳ್ಳದೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಮನ್ನು ಸ್ವಲ್ಪ ಜನ ಫಾಲೋ ಮಾಡ್ತಿದ್ದಾರೆ, ನಿಮ್ಮನ್ನು ಸ್ವಲ್ಪ ಜನ ಇನ್ಸ್ಪಿರೇಷನ್ ಆಗೋ ತೊಗೋಬೋದು. ಇವ್ರು ಹಿಂಗೆ ಬೆಳಿತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮನ್ನು ನೋಡೇ ಬೆಳಿತಾರೆ. ಇವನು ಹಿಂಗೆ ಬೈದು ಫೇಮಸ್ ಆಗ್ತಿದ್ದಾನೆ, ನಾವು ಹಿಂಗೆ ಬೈದ್ಬಿಟ್ಟು ನಾವು ಫೇಮಸ್ ಆಗೋಣ, ಹಿಂಗೆ ಕೆಟ್ಟದಾಗ ಮಾತಾಡಿ ನಾವು ಫೇಮಸ್ ಆಗೋಣ ಅನ್ನೋದಿರುತ್ತೆ. ಅದನ್ನು ಆ್ಯಕ್ಚುಲಿ ಮಾಡಬಾರ್ದು. ಇಲ್ಲಪ್ಪ, ನಮ್ಮಿಂದ ಇನ್ನೊಬ್ರು ನಮ್ಮನ್ನೆಲ್ಲ ಇನ್ಸ್ಪಿರೇಷನಾಗಿ ತೊಗೊಳ್ತಾರೆ ಸ್ವಲ್ಪ ಜನ. ಆದಷ್ಟು ನಾವು ಒಳ್ಳೊಳ್ಳೆ ಮಾತಾಡೋಣ, ಈ ಥರ ಇರಬೇಕೇ ಹೊರತು ಮಾತುಗಳು ಬಾಯಿ ಬಿಟ್ಟರೆ ಯಪ್ಪ ಬರೀ ಕೆಟ್ಟ ಮಾತುಗಳು ಆಡ್ತಾರೆ. ಯಪ್ಪ, ಅದನ್ನು ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಚುಲಿ ಈಗ ಕಡಿಮೆ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ತುಂಬ ಜನ ಟ್ರೋಲರ್ಸ್ ಇದ್ದಾರಲ್ಲ, ನಿಜವಾಗ್ಲೂ ಟ್ರೋಲರ್ಸ್ ಕ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಅವರಿಂದ ಎಷ್ಟೋ ಜನ ಈ ತರಲೆಯಾಗಿ ಮಾತಾಡೋದು, ಕೆಟ್ಟದಾಗಿ ಮಾತಾಡೋದನ್ನ ಕಡಿಮೆ ಮಾಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಆ್ಯಡ್ಸ್ ಆಫ್ ಅಂತ. ಟ್ರೋಲರ್ಸ್ ಆಲ್ಮೋಸ್ಟ್ ಆ್ಯಡ್ಸ್ ಆಫ್. ಈ ಥರ ಕೆಟ್ಟದಾಗೆ ಏನಂತಾರೆ ಕಂಟೆಂಟ್ ಮಾಡೋರಿಗೆಲ್ಲ ಬುದ್ಧಿ ಕಳ್ಸೋಕೆ ಅವರೇ ಸರಿ. ಈಗ ಆಲ್ಮೋಸ್ಟ್ ಕಡಿಮೆ ಮಾಡಿದ್ದಾರೆ ಕೆಟ್ಟ ಮಾತುಗಳನ್ನೆಲ್ಲ. ಪರವಾಗಿಲ್ಲ, ಇದೇ ರೀತಿ ಮಾತಾಡಿ. ಬಟ್ ಯಾವಾಗ್ಲೂ ಕಾಂಟ್ರವರ್ಸಿ ಅವ್ನು ಇವ್ನಿಗೆ ಬೈದಂತೆ ಅದನ್ನು ಬಿಡಿ. ಫಸ್ಟು ಕಂಟೆಂಟ್ ಮಾಡಿ. ಏನಾದ್ರೂ ಅದನ್ನೇ ಕಂಟೆಂಟ್ ಮಾಡ್ಕೊಬಿಟ್ಟಿದ್ದೀರಾ. ಅವ್ನಿಗೆ ಇವ್ನು ಬೈಯೋದು, ಅವ್ನಿಗೆ ಬೈಯೋದು. ನಮ್ಮ ಜನಗಳು ಹಂಗೆ ಸಪೋರ್ಟ್ ಮಾಡ್ತಾರೆ ನಿಮ್ಗೆ. ಅಣ್ಣ ನೀನು ಸೂಪರ್ ಅಣ್ಣ, ಇದಕ್ಕೆ ನೀನು ಜೈ ಅಣ್ಣ ಅನ್ನೋ ರೀತಿ ಮಾತಾಡ್ತಾರೆ. ಓಕೆ, ಪ್ರೀತಿ ಅದೆಲ್ಲ ಓಕೆ ಸರಿನೇ. ಅಂದರೆ ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ನಮ್ಮ ಜನಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಕೂಡ ಅಷ್ಟೇ ಕೆಟ್ಟದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.